ಹಲೋ. ಹಾಗೂ ನಿಮ್ಮ ಎಲ್ಲ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಹಾಗೂ ವೇದಿಕೆ ಮೇಲೆ ಅವರಿವರೆನ್ನದೇ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಶ್ರೀಮತಿ ಡಾಕ್ಟರ್ ಅನಿತಾ ಅಕ್ಕಿ ಅವರೇ, ಆತ್ಮೀಯ ಸ್ನೇಹಿತರಾದಂಥ ನರಸಿಂಹ ಸಾಖಾ ಅವರೇ ಹಾಗೂ ವೈದ್ಯರಾದಂಥ ಸಂಗಮೇಶ್ ಪಾಟೀಲ್ ಅವರೇ, ನಮ್ಮ ಲಯನ್ಸ್ ಕ್ಲಬ್ಬಿನ ಇನ್ನೋರ್ವ ಸದಸ್ಯರಾದಂಥ ಶ್ರೀ ಮುರುಗೇಶ್ ಪಾಟೀಲ್ ಅವರೇ ಹಾಗೂ ವೈದ್ಯರು ಆತ್ಮೀಯ ಸ್ನೇಹಿತರಾದಂಥ ಟಿಪು ಭಂಡಾರಿ ಅವರೇ, ಇನ್ನೋರ್ವ ವೈದ್ಯರು ಆತ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ನಂದವಾಡಿ ಗ್ರಾಮ ಪಂಚಾಯಿತಿ ಭಾಗದ ಎಲ್ಲ ಆಗಮಿಸಿರುವಂಥ ಗುರು ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಸಮಯ ಭಾಳ ಆಗಿದೆ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು. ಆರೋಗ್ಯವೇ ಭಾಗ್ಯ. ಆ ಭಾಗ್ಯ ಸಿಗುವಂಥವ್ರು ಭಾಳ ಕಡಿಮೆ. ಆರೋಗ್ಯ ಅನ್ನೋದು ಅದಕ್ಕೆ ಪಡ್ಕೊಂಬರ್ಬೇಕು ಅಂತ. ಎಲ್ಲರಿಗೂ ಆರೋಗ್ಯದಿಂದ ಸರಿಯಾಗಿರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಎಷ್ಟೋ ಜನ ಹಲವಾರು ಕಾಯಿಲೆಗಳಿಂದ ಇವತ್ತು ಗ್ರಾಮೀಣ ಮಟ್ಟದಲ್ಲಿ, ಯಾಕಂದರೆ ಒಂದು ಚಿಕಿತ್ಸೆ ಲಭ್ಯ ಆಗೋದಿಲ್ಲ, ಒಂದು ನಿಷ್ಕಾಳಜಿ ಕೂಡ ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಇವತ್ತು ತಮ್ಮ ಬಳಿಗೆ ನೇರವಾಗಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ಇಲ್ಲಿರುವಂಥ ಅನಾರೋಗ್ಯ ಯಾರು ಒಳಗಾಗಿದ್ದಾರೆ, ಯಾರು ಅವರಿಗೆ ಆಸ್ಪತ್ರೆಗೆ ಕೂಡ ಹೋಗೋಕ್ಕಾಗಲ್ಲಂಥ ಪರಿಸ್ಥಿತಿ ಇರುವಂಥ ಬಡಬಗ್ಗರಿಗೆ ಇವತ್ತು ಉಚಿತವಾಗಿ ಇವತ್ತು ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಮಗೋಸ್ಕರ, ಬಡವರಿಗೋಸ್ಕರ, ಯಾರು ಬಳಲ್ತಾ ಇದ್ದಾರೆ ಅಂಥವ್ರಿಗೋಸ್ಕರ ಆಯೋಜನೆ ಮಾಡಿರುವಂಥ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಇವತ್ತು ಭಾಳ ಯಶಸ್ವಿಯಾಗಿ ಇಲ್ಲಿ ನಡೆದಿದೆ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ತಾವೆಲ್ಲ ಭಾಳ ಪುಣ್ಯವಂತರು, ಭಾಗ್ಯವಂತರು. ಯಾಕಂದರೆ ನೇರವಾಗಿ ವೈದ್ಯರನ್ನ ತಂಡವೇ ಕರ್ಕೊಂಡು ಬಂದು ಇವತ್ತು ತಮ್ಮ ಗ್ರಾಮಕ್ಕೆ ಬಂದು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಅನೇಕ ಗ್ರಾಮಗಳಲ್ಲಿ ಯಾರು ವೈದ್ಯರನ್ನು ನೋಡೋಕ್ಕೆ ಕೂಡ ಆಗಲ್ಲ ಅಂದಂಥ ತಾಯಂದಿರಿರ್ತಾರೆ. ಎಷ್ಟೋ ಮಂದಿ ವಯಸ್ಸಾದವರು, ವೃದ್ಧರು, ಯಾಕಂದ್ರೆ ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ, ಅವರಿಗೆ ಕರ್ಕೊಂಡು ಹೋಗೋರು ದಿಕ್ಕಿರಲ್ಲ. ಅಂಥ ನಿರುಗಿ ಇರುವಂಥ ನಿರುಗಿರುವಂಥ ಆ ರೋಗಿಗಳಿಗೆ ಇವತ್ತು ಈ ಒಂದು ತಪಾಸಣೆ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿ ತಮಗೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಮಾಂತೇಶ್ ಅಕ್ಕಿಯವರು ಮತ್ತು ಅವರ ಶ್ರೀಮತಿ ಅನಿತಾ ಅಕ್ಕಿಯವರು ಇವತ್ತು ತಮ್ಮ ಗ್ರಾಮಕ್ಕೆ ಬಂದು ಅವರ ತಂಡವನ್ನು, ಆಸ್ಪತ್ರೆಯ ತಂಡವನ್ನೇ ಇವತ್ತು ಬರಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದು ಇವತ್ತು ನಮಗೆ ಒಂದು ಬಹಳ ಹೆಮ್ಮೆಯನ್ನು ತಂದಿದೆ. ಈ ರೀತಿ ನಿರಂತರವಾಗಿ ಬಹುತೇಕ ನಮ್ಮ ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ವೈದ್ಯರಾದಂಥ ಮಾಂತೇಶ್ ಅಕ್ಕಿಯವರು ಆಗಾಗ ನನಗೆ ಬಂದು ಕೇಳ್ತಿರ್ತಾರೆ, ನಾವು ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು, ಯಾವ ಗ್ರಾಮಕ್ಕೆ ಮಾಡೋಣ, ಎಲ್ಲಿ ಮಾಡೋಣ ಅಂಥೇಳಿ ನನ್ನ ಹತ್ರ ಚರ್ಚೆ ಮಾಡ್ತಿರ್ತಾರೆ. ಅವರ ಉದ್ದೇಶ ಏನಿದೆ ಅಂದರೆ ಕೇವಲ ರೋಗಿಗಳಿಗೆ ಗುಣಮುಕ್ತವನ್ನು ಮಾಡುವಂಥದ್ದು ಅಷ್ಟೇ ಅಲ್ಲ, ರೋಗಿಗಳ ಆರೋಗ್ಯ ಒಂದು ರಕ್ಷಣೆಯನ್ನು ಮಾಡುವಂಥದ್ದು ಆ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಈ ವೇದಿಕೆಯ ಪರವಾಗಿ
ನಾನು ನಂದವಾಡಿಗೆ ಗ್ರಾಮ ಪಂಚಾಯಿತಿಯ ಪರವಾಗಿ ಈ ಭಾಗದ ಜನತೆಯ ಪರವಾಗಿ ನಾನು ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಮ್ಮ ವೈದ್ಯರಿಗೆ ವಿಶೇಷವಾದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬಹುತೇಕ ಯಾವ ಡಾಕ್ಟ್ರು ಕೂಡ ಮುಂದಾಗಿಲ್ಲ ಇಂಥ ಸೇವೆಗೆ. ನಿಮಗೆ ಗೊತ್ತೈತಿ, ಭಾಳಷ್ಟು ಜನ ನಮ್ಮ ತಾಲೂಕಿನವರೇ ನಾವು ವೈದ್ಯರದಾರ, ಯಾರೂ ಕೂಡ ಇಂಥ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಕೈ ಹಾಕಿಲ್ಲ. ಇದು ನಿಸ್ವಾರ್ಥ ಸೇವೆ ಅಂತಾರೆ. ಇದಕ್ಕೇನಂತಾರೆ? ನಿಸ್ವಾರ್ಥ ಸೇವೆ. ಯಾಕಂದರೆ ರೋಗಿಗಳನ್ನು ಅವರೇ ಸ್ವತಃ ಬಂದು ನಿಮ್ಮನ್ನು ತಪಾಸಣೆ ಮಾಡಿ ನಿಮಗೆ ಔಷಧವನ್ನು ಎಲ್ಲವನ್ನು ಒದಗಿಸೋದ್ರ ಜೊತೆಗೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಚಿಕಿತ್ಸೆ ತಮಗೆ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಮಾಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ತಮಗೆ ಕೊಟ್ಟಿದ್ದಾರಲ್ಲ, ಅಂಥ ವೈದ್ಯರು ನಮಗೆ ಭಾಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅನೇಕ ಕಡೆ ಈಗಾಗಲೇ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು, ರಕ್ತದಾನ ಶಿಬಿರವನ್ನು ಇವತ್ತು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಯಾವತ್ತೂ ಆ ಭಗವಂತ, ನಮ್ಮ ಪೂಜ್ಯರು ಎಲ್ಲರ ಆಶೀರ್ವಾದದಿಂದ ಅವರು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಆ ಭಗವಂತ ಅವರಿಗೆ ದಯಪಾಲಿಸಲಿ. ಅವರು ಇನ್ನೂ ಹಲವಾರು ಇಂಥ ಸಾಮಾಜಿಕ, ಧಾರ್ಮಿಕ ಮತ್ತು ಆರೋಗ್ಯಕರ ಬೆಳವಣಿಗೆಗಳನ್ನು ಸಮಾಜದಲ್ಲಿ ಬದಲಾವಣೆ ಮಾಡೋದಕ್ಕೆ ಅವರು ಮುಂದಾಗಲಿ ಅಂತ ಅನ್ನೋ ಒಂದು ಹಾರೈಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಈಗಾಗಲೇ ತಮಗೆ ಗೊತ್ತಿದೆ, ಅನೇಕ ಸಂದರ್ಭದಲ್ಲಿ ನಾನು ಕೂಡ SRK ಪ್ರತಿಷ್ಠಾನದ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ನಾನು ಆರೋಗ್ಯ ಶಿಬಿರವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರು ವೈದ್ಯರನ್ನು, ಅನೇಕ ಜನ ಹೃದಯ ಕಾಯಿಲೆ ಸಂಬಂಧಪಟ್ಟವ್ರನ್ನ, ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟ ವೈದ್ಯರನ್ನು ಕರೆಸಿ ನಾವು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅನೇಕ ಆಪರೇಷನ್ಗಳನ್ನು ಮಾಡುವಂಥ ಕೆಲಸ ಕೂಡ ನಾವು ಮುಂದೆ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಮಾಂತೇಶ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ಜೊತೆ ಸೇರಿಕೊಂಡು ತಮಗೇನಾದರೂ ಹೆಚ್ಚಿನ ಒಂದು ಚಿಕಿತ್ಸೆ ಅವಶ್ಯಕತೆ ಬಿದ್ದಲ್ಲಿ ನಮ್ಮ SRK ಪ್ರತಿಷ್ಠಾನ ಕೂಡ ತಮ್ಮ ಜೊತೆಗೆ ಸೇವೆಯನ್ನು ಮಾಡುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಎಷ್ಟೋ ಜನ ಬೆಂಗಳೂರಿಗೆ ಹೋಗಿ ಇವತ್ತು ಚಿಕಿತ್ಸೆಯನ್ನು ಪಡೆಯುವಂಥ ಸಂದರ್ಭ ಬರ್ತೈತಿ. ಬಹುತೇಕ ತಮಗೆ ಇಲ್ಲೇ ಊರು ಬಿಟ್ಟು ತಾಲೂಕು ಆಸ್ಪತ್ರೆಗೆ ಬರೋಕ್ಕಾಗೋದಿಲ್ಲ, ಇಳಕಲಿಗೆ ಬರೋಕ್ಕಾಗೋದಿಲ್ಲ. ಅಂಥ ಯಾರು ಅನಾನುಕೂಲ ಇವತ್ತು ರೋಗಿಗಳದಾರ ಅಂಥವ್ರಿಗೆ ಅನುಕೂಲ ಮಾಡುವಂಥ ಕೆಲಸ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಮತ್ತು ಡಾಕ್ಟರ್ ಮಾಂತೇಶ್ ಅವರು ಮತ್ತು ವಿಶೇಷವಾಗಿ ನಮ್ಮ ಲಯನ್ಸ್ ಕ್ಲಬ್ನವರು, ನಮ್ಮ ರಾಜ್ಕುಮಾರ್ ಕಾಟವರಾಗಿರ್ಬೋದು, ನಮ್ಮ ಮಾಮಲೇಶ್ ಮಠದವರಾಗಿರ್ಬೋದು, ಇಡೀ ತಾಲೂಕಿನಲ್ಲಿ ಅನೇಕ ಇಂಥ ನಿಸ್ವಾರ್ಥ ಸೇವೆಯನ್ನು ನಮ್ಮ ಲಯನ್ಸ್ ಕ್ಲಬ್ನವರು ಕೂಡ ಇವತ್ತು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಅವರ ಜೊತೆಗೆ ಕೂಡ ನಾನು ಕೂಡ ಕೈ ಜೋಡಿಸಿ ಖಂಡಿತವಾಗಿ ಈ ಮತಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿ ಹೆಚ್ಚಿನ ಒಂದು ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮುಂದೆ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಪಾಲ್ಗೊಂಡಿರುವಂಥ ಎಲ್ಲ ಶಿಬಿರಾರ್ಥಿಗೆ ನಾನು ಶುಭವನ್ನು ಕೋರ್ತೇನೆ. ತಮ್ಮ ಆರೋಗ್ಯಕರ ಜೀವನವನ್ನು ಸಾಗಿಸೋದಕ್ಕೆ ತಾವು ಯಾರೂ ಕೂಡ ನಿಷ್ಕಾಳಜಿ ಮಾಡಬಾರ್ದು. ನಾನು ಒಂದು ವಿನಂತಿ ಮಾಡ್ಕೋತೀನಿ, ಸಣ್ಣ ಪುಟ್ಟ ಹೇಳಿದ್ರಲ್ಲ ನಮ್ಮ ಸರಸ್ವತಿ ಇಟಿ ಅವರು, ಪ್ರಿವೆಂಟೇಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಆದರೆ ಒಂದು ರೋಗ ಬರೋಕ್ಕಿಂತ ಮುಂಚೆಗೆ ಆ ರೋಗವನ್ನು ತಡೆಗಟ್ಟುವಂಥದ್ದು ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಔಷಧ ಇದೆ. ಅದನ್ನು ನಾವು ಮಾಡಿದಾಗ ಅದಕ್ಕೆ ನಮ್ಮ ರೋಗಗಳನ್ನು ತಡೆಗಟ್ಟಕ್ಕೆ ಸಾಧ್ಯ. ಆ ತಡೆಗಟ್ಟುವಂಥ ಕೆಲಸವನ್ನು ಕೂಡ ತಾವು ನಿಷ್ಕಾಳಜಿ ಮಾಡದೆ ಸಣ್ಣ ಪುಟ್ಟ ಏನಾದರೂ ಕೂಡ ನೀವು ಆಸ್ಪತ್ರೆಗೆ ಹೋಗುವಂಥ ಕೆಲಸ ಮಾಡುವಂಥವ್ರಾಗ್ರಿ. ಇಂಥ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದಾಗ ಕೂಡ ತಾವು ಭಾಗವಹಿಸಿ ಅದರ ಲಾಭವನ್ನು, ಸದುಪಯೋಗವನ್ನು ಪಡ್ಕೋಬೇಕು ಅಂಥೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಪೂಜ್ಯರು ನಾವು ಎಲ್ಲ ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಮ್ಮ ಮಾಂತೇಶ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕ್ಲಬ್ನವರು ಏನು ಆಯೋಜನೆ ಮಾಡಿದರೆ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ